ಸರ್ ಈಗ ಸ್ಪೀಕರ್ ಅವರು ಭೇಟಿ ಮಾಡಿದ್ರು, ಏನು ವಿಚಾರ ಸರ್, ಏನು ಕಂಪ್ಲೇಂಟ್ ಕೊಟ್ಟಿದ್ರು? ಈಗ 21ನೇ ತಾರೀಕು ಅಧಿವೇಶನ ನಡಿಬೇಕಾದ್ರೆ ಯಾರು ಗಲಾಟೆ ಮಾಡಿದ್ರು, ಪೀಠಕ್ಕೆ ಅಗೌರವ ತೋರಿಸಿದ್ರು, ಅವ್ರಿಗೆಲ್ಲ ಸಸ್ಪೆಂಡ್ ಮಾಡೋದು ನಿಮಗೆಲ್ಲ ತಿಳಿದ ವಿಚಾರ ಆಗಿದೆ. ಅದು ಸಪೋಸ್ ಸದಸ್ಯರು ಹೋಗಿ ಸಭಾಧ್ಯಕ್ಷರ ತಪ್ಪಾಯಿತು ಅಂತ ಕೇಳ್ಕೊಳೋದಾಗಲಿ, ಅಕಸ್ಮಾತ್ ನಾವು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿ ಮುಚ್ಚಳಿಕೆ ಬರೆದು ಕೊಟ್ಟರೆ ಅವರು ಮಾಫ್ ಮಾಡ್ತಾಯಿದ್ರು, ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಆದರೆ ಇತ್ತೀಚೆಗೆ ನಮ್ಮ ಹರೀಶ್ ಪೂಂಜಾ ಅವರು ಇದು ಮಾಡಿರೋದು ಸರಿಗಿಲ್ಲ ಅಂಥೇಳಿ ಒಂದು ಮತಾಂಧ ಥರ ಇದು ಮಾಡಿದ್ದಾರೆ. ಏನಂತಂದರೆ, ಧರ್ಮದ ಹೆಸರಿನಲ್ಲಿ ಪಕ್ಷಪಾತದ ಧೋರಣೆ ಆಪಾದನೆ, ಸಭಾಧ್ಯಕ್ಷದ ಪೀಠದ ನಿಕ್ಷೇಪಾತ ಪ್ರಶ್ನಿಸಿರುವುದಲ್ಲದೆ ಅವ್ರದ್ದು ಪೀಠದನ್ನೇ ಪರೀಕ್ಷೆ ಮಾಡಿದ್ದಾರೆ, ಸಸ್ಪೆಂಡ್ ಮಾಡೋ ಪವರ್ ಇದೆಯಾ ಅಂತ ಸಿಕ್ಕಾಪಟ್ಟೆ ಮಾಡಿದ್ದಾರೆ. ನಾವು UT ಖಾದರ್ ಅಂತಲ್ಲ, ಸಭಾಧ್ಯಕ್ಷರಿಗೆ ಅಗೌರವ ತೋರಿಸಿದ್ದಾರೆ ಅಂತ ನಮ್ಮ ಅನಿಸಿಕೆ ಆಗಿ ಪೀಠದ ಘನತೆ ಗೌರವ ಕುಂದು ತರುವ ಮೂಲಕ ಸದನ ನಿಂದೆಯನ್ನು ಎಸಗಿರುವುದು, ಈ ವಿಷಯವನ್ನು ಹಕ್ಕುಪಾತ್ರ ಸಮಿತಿಗೆ ವಿಚಾರಣೆಗೆ ಕಳಿಸ್ಬೇಕು ಅಂತ ನಾನೀಗ ಬೇಕಾದ್ರೆ ನಾವು ಏನು ಕೊಟ್ಟಿದ್ದೀವಿ ಅಂತ ಅದನ್ನು ಓದ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಏನು ಪ್ರಶ್ನೆ ಕೇಳಿದ್ರು ಬೇಕಾದ್ರೆ ಮಾಡ್ಬೋದು ಅಂತ ಕಾಣಿಸ್ತು. ಓದ್ಬೋದಾ? ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಪೆನ್ ಡ್ರೈವ್ನಲ್ಲಿ ತಮ್ಮ ಮಾಹಿತಿಗಾಗಿ ಲಗತ್ತಿಸಿದೆ ಅಂತ ಶಾಸಕರು ನಾವು ಸೈನ್ ಮಾಡಿ ಸ್ಪೀಕರ್ಗೆ ಒಂದು ಲೆಟರ್ ಕೊಟ್ಟಿದ್ದೀವಿ. ಸದರಿ ಸಂದರ್ಶನದಲ್ಲಿ ಮಾನ್ಯ ಶಾಸಕರು ತಮ್ಮ ಮೇಲಿನ ಧರ್ಮದ ಹೆಸರಿನಲ್ಲಿ ಪಕ್ಷಪಾತದ ಧೋರಣೆ ಆಪಾದನೆ ತೋರಿಸಿರುವುದಲ್ಲದೆ ಸಭಾಧ್ಯಕ್ಷರ ಪೀಠದ ನಿಕ್ಷೇಪಾತೆಯನ್ನು ಪ್ರಶ್ನಿಸುತ್ತಾರೆ. ಈ ರೀತಿ ಹೇಳಿಕೆಯನ್ನು ನೀಡುವ ಮೂಲಕ ಮಾನ್ಯ ಶಾಸಕರು ಸಭಾಧ್ಯಕ್ಷರ ತಮ್ಮ ಮೇಲೆ ತಮ್ಮ ನಡತೆ ಹಾಗೂ ನಿಕ್ಷೇಪಾತೆಯ ಬಗ್ಗೆ ಕಳಂಕ ಎತ್ತುವುದರ ಮೂಲಕ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರ ಪೀಠದ ಘನತೆ ಗೌರವಕ್ಕೆ ಕುಂದು ತರುತ್ತಾರೆ ಅಂತ ನಾವು ಅಭಿಪ್ರಾಯಪಟ್ಟಿದ್ದೇವೆ. ಆದ್ದರಿಂದ MN ಕೌಲ್ ಮತ್ತು ML ಕೌಲ್ ಶೆಕ್ಟರ್ ಅವರ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್ 7ನೇ ಆವೃತ್ತಿ ಪುಟ ಸಂಖ್ಯೆ 306ರಲ್ಲಿ ಈ ಕೆಳಂಡಂತೆ ಇದೆ. ಕೌಲ್ ಆ್ಯಂಡ್ ಶೆಕ್ಟರ್ದು ಅದರ ಪಾರ್ಲಿಮೆಂಟ್ ಯಾವ ಥರ ಗೌರವ ಇರಬೇಕು ಅಂತಂದ್ಬಿಟ್ಟು ಅದರೊಂದು ಇದು ಕೊಟ್ಟಿದ್ದಾರೆ. ಸಭಾಧ್ಯಕ್ಷನು ತನ್ನ ಕರ್ತವ್ಯ ನಿರ್ವಹಿಸಲಿ ಅವನ ಮೇಲೆ ಕಳಂಕ. ಲೋಕಸಭೆಯ ಸಭಾಧ್ಯಕ್ಷರ ಹುದ್ದೆಯೇ ಸಂವಿಧಾನಾತ್ಮಕ ಹುದ್ದೆಯಾಗಿರುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನಮಾನ ಹೊಂದಿರುತ್ತದೆ. ಸಭಾಧ್ಯಕ್ಷನ ಸಂವಿಧಾನದ ಅಡಿಯಲ್ಲಿ ಅಥವಾ ಕಾರ್ಯವಿಧಾನ ನಿಯಮಗಳ ಅಡಿಯಲ್ಲಿ ತಾನು ಯಾವ ರಾಜ್ಯಕ್ಕೆ ಪಕ್ಷಕ್ಕೆ ಸೇರಿರುವನೋ ಅದರಿಂದ ತನ್ನ ಸಂಬಂಧವನ್ನು ಬೇರ್ಪಡಿಸಿಕೊಳ್ಳುವುದು ಅವಶ್ಯಕವಲ್ಲದಿದ್ದರೂ ಒಮ್ಮೆ ಅವರು ಈ ಸ್ಥಾನಕ್ಕೆ ಚುನಾಯಿತನಾದಲ್ಲಿ ಸದನವನ್ನು ನಡೆಸುವಾಗ ಏನೇ ಆದರೂ ಸಂಪೂರ್ಣವಾಗಿ ನಿಕ್ಷೇಪಾತವಾಗಿರಬೇಕು. ಆದ್ದರಿಂದ ನಿಕ್ಷೇಪಾತ ಎಂಬುದು ಸಭಾಧ್ಯಕ್ಷ ಸ್ಥಾನಕ್ಕೆ ಎದುರಾದ ಒಂದು ಸಮಗ್ರ ಭಾವನೆ ಎಂದು ಹೇಳಬಹುದು. ಹೀಗಾಗಿ ಸದನದ ಸಭಾಧ್ಯಕ್ಷನಾಗಿ ತನ್ನ ಕಾರ್ಯ ನಿರ್ವಹಿಸುವಾಗ ಅವರ ನಡತೆಯನ್ನು ಕಳಂಕ ಅಥವಾ ನಿಕ್ಷೇಪಾತೆಯ ಬಗ್ಗೆ ಕಳಂಕವು ವಿಶೇಷಾಧಿಕಾರ ಉಲ್ಲಂಘನೆ ಮತ್ತು ಸದನ ನಿಂದೆಯಾಗಿರುತ್ತದೆ ಎಂದು ಶೌಲನ್ ಕರ್ಕರ್ ಹೇಳಿದ್ದಾರೆ. ಆದ್ದರಿಂದ ಈ ಶಾಸಕರ ಬಗ್ಗೆ ಕಠಿಣವಾಗಿ ಸದನ ಸಮಿತಿ ರಚನೆ ಮಾಡಿ ಅವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತ ನಾವು ಇವರು ಸಭಾಪತಿಗಳಿಗೆ ಕೇಳ್ಕೊಂಡಿದ್ದೀವಿ. ನಾವು ಯಾರ್ಯಾರಪ್ಪ ಅಂತಂದರೆ ನಾವು ಸೈನ್ ಮಾಡಿದ್ದು, ನಾನೊಬ್ಬ ಸೈನ್ ಮಾಡಿ ಮುಖ್ಯ ಸಚೇತಕನಾಗಿ ನಾನು ಲೆಟ್ರ್ ಬರೆದೆ. ಅದಕ್ಕೆ ನಮ್ಮ ಶಾಸಕರು ಕೂಡ ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ಅವರು, ಮಸ್ಕಿ ಶಾಸಕರಾದ ಬಸವನಗುಳ ತುರ್ವಿಹಾಳ್ ಅವರು, KR ನಗರ ಶಾಸಕರಾದ ರವಿಶಂಕರ್ ಅವರು, ಹುಬ್ಬಳ್ಳಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಮತ್ತು ಕಂಪ್ಲಿ ಶಾಸಕರ ಗಣೇಶ್ ಅವರು ಎಲ್ಲ ಸೈನ್ ಮಾಡಿ ನಾವು ಶಾಸಕರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಬೇಕು, ಸೂಕ್ತ ಶಿಸ್ತಿನ ಕ್ರಮ ಕೈಗೊಳ್ಬೇಕು, ಸದನ ಸಮಿತಿಗೆ ಕರೆಸಬೇಕು. ಕರೆದವ್ರಿಗೆ ನಾವು ಭಾಳ ಕಠಿಣವಾಗಿ, ಯಾಕೆಂದರೆ ಸಭಾಧ್ಯಕ್ಷರ ಪೀಠದ ಬಗ್ಗೆ ಅಗೌರವ ತೋರಿಸಿರೋದ್ರಿಂದ ಅವ್ರ ಬಗ್ಗೆ ಶಿಸ್ತು ಕೈಗೊಳ್ಳಲೇಬೇಕು ಅಂತೇಳಿ ನಾವು ಸಾರ್ವಜನಿಕವಾಗಿ ಪರವಾಗಿ ನಾವು ಅವ್ರನ್ನ ಒತ್ತಾಯಿಸ್ತಾ ಇದ್ದೀವಿ. ವಜಾಗೊಳಿಸೋದು ಸ್ಪೀಕರ್ ಸಭಾಧ್ಯಕ್ಷ ಬಿಟ್ಟಿದ್ದು. ಅವ್ರ ಕಾಯ್ದೆ ನಿಯಮಗಳು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ಸ್ಪೀಕರ್ ಗೊತ್ತಿರ್ತದಲ್ಲ. ನಾವಿನ್ನು ಆ ಕಾಯ್ದೆ ಅದೆಲ್ಲ ನೋಡೋಕೆ ಹೋಗಿಲ್ಲ ನಾನು. ಆ ಕಾಯ್ದೆ ಪ್ರಕಾರ ಏನಿದೆಯೋ ಸ್ಪೀಕರ್ಗೆ ಸಭಾಧ್ಯಕ್ಷ ಹೇಳಿದ್ದೀವಿ. ಅವ್ರಿಗೆ MLA ಇಂದ ವಜಾ ಮಾಡ್ತಾರೋ, ಕರೆಸಿ ಅವ್ರಿಗೆ ಚೀಮಾರಿ ಹಾಕ್ತಾರೋ ಅದೆಲ್ಲ ಸಭಾಧ್ಯಕ್ಷರು ಬಿಟ್ಟಿದ್ದು, ನಮ್ಗೆ ಸಂಬಂಧ ಇಲ್ಲ. ನಾವು ಅದನ್ನ ಸ್ಪೀಕರ್ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದೆ, ಅವ್ರು ಆಗಲಿಲ್ಲ. ಅವರು ಇನ್ನೂ ನನಗೆ ಸಿಕ್ಕೇ ಇಲ್ಲ. ಆ್ಯಕ್ಚುಲಿ ನಾನು ಹೇಳಬೇಕು ಅಂತಾರೆ, ನಾನು ಲೆಟ್ರೇನು ಮಾಡಿ ಅವ್ರು ಕೇಳೋಂಥ ಪ್ರಶ್ನೆನೇ ಬರೋಲ್ಲ. ಯಾಕಂದರೆ ನಮ್ಮ ಸಭಾಧ್ಯಕ್ಷರಿಗೆ ಅವಮಾನ ಮಾಡಿದ್ರೆ ಕರ್ನಾಟಕ ರಾಜ್ಯದ ವಿಧಾನ ಮಂಡಲಕ್ಕೆ ಅವಮಾನ ಮಾಡ್ದಂಗೆ. ಆದ್ದರಿಂದ ನಾನೇ ಒಂದು ಲೆಟ್ರ್ ಟೈಪ್ ಮಾಡಿ ಶಾಸಕರೆಲ್ಲ ಕರ್ಸ್ಕೊಂಡು ಸೈನ್ ಮಾಡಿ ನಾನು 3 ದಿನ ಹಿಂದೆ ನಾನು ಆಗಲೇ ಕೊಟ್ಟಿದ್ದೀನಿ ಲೆಟ್ರನ್ನ. ಆಯಿತಾ? ಹೇಳಿ. ಇಲ್ಲ, ನಾನು ಇದಲ್ಲ, ಇದು ಬಿಡಿ, ಅನ್ಅಫಿಷಿಯಲ್ ಕಂಪ್ಲೀಟ್. ನಾನು ಇದು ಅನ್ಅಫಿಷಿಯಲಾಗಿ ಹೇಳಿದ್ದು. ಲೆಟ್ರಲ್ಲಿ ಕೊಟ್ಬಿಡಿ. ಲೆಟ್ರಲ್ಲಿ ನಾನು ಪಾಯಿಂಟ್ಸ್ ಬರ್ಕೊಂಬಂದಿದ್ದು ಅಷ್ಟೇ. ಪಾಯಿಂಟ್ಸ್ ಇಲ್ಲ ಕೊಡೋಕ್ಕೆ ಅಂತೆ ಸ್ಪೀಕರ್ ಆಫೀಸಾಗಿದೆ, ನೀವು ಕೇಳ್ಕೊಂಡು. ವಿಧಾನಸಭೆ ನಾವು ಮುಂದೆ ಹೋದ್ವಾ ಅದೇ ಅಸೆಂಬ್ಲಿ 26ನೇ ತಾರೀಕು ಆಯ್ತಲ್ಲ ಘಟನೆ. ಅವರು ಪುತ್ತೂರಿನಾಗೆ ಒಂದು
ಆ ಸಂದರ್ಶನ ಕೊಟ್ಟಿದ್ದಾರೆ, ಮಾಧ್ಯಮಕ್ಕೆ ಕೊಟ್ಟಿದ್ದಾರೆ. ಅದರಿಂದ ಅವಾಗ ನಾನು ಊರೊಳಗೆ ನೋಡಿದೆ, ಆ ಸಂದರ್ಶನ ನೋಡಿ ಭಾಳ ಬೇಜಾರಾಯ್ತು. ಏನಪ್ಪ ಸಭಾಧ್ಯಕ್ಷ ಸ್ಥಾನಕ್ಕೆ ಈ ಥರ ಕುಂದು ಕರೆದಿ, ಆಮೇಲೆ ಧರ್ಮದ ಬಗ್ಗೆ ಮಾತಾಡಿದ್ದಾರೆ, ಅದಕ್ಕೆ ಬಗ್ಗೆ ಭಾಳ ಬೇಜಾರಾಗಿ ಅದು ಏನು ಮಾಡಿದ್ರೆ ನಾನು ಮರ್ತೋಗ್ಬಿಟ್ಟೆ. ನಾನು ನೋಡಿದ್ರೆ ಟಿ ವಿ ಅದು ಇದು ಇದೆ ಹಾಂ ಬೈಟು ಅದು ನೋಡಿದ್ರೆ ಗೊತ್ತಾಗ್ತದೆ. ನಾನು ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಟಿ ವಿ ಒಳಗೆ ಬಂದಿತ್ತು ನೋಡ್ಬಿಟ್ಟು ಹೇಳಿದೆ ಅಷ್ಟೇ. ಅದು ಕುಲಂಕುಷವಾಗಿ ನಾನು ಅದು ಪರಿಶೀಲನೆ ಮಾಡಲಿಲ್ಲ. ಆದರೂ ಕೂಡ ಅದು ಹೇಳಿದ ನಿಜ ಅಂತ ನಮ್ಗೆ ಗೊತ್ತಲ್ಲ. ಅದ್ರ ಬಗ್ಗೆ ನಾನು ಸಭಾಧ್ಯಕ್ಷರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೂಕ್ತವಾಗಿ ಭಾಳ ಕಠಿಣವಾಗಿ ಶಿಕ್ಷೆ, ಮುಂದೆ ಯಾರೇ ಶಾಸಕರು ಕೂಡ ಈ ಥರ ಸಭಾಧ್ಯಕ್ಷ ಪೀಠಕ್ಕೆ ಅಗೌರವ ಸೂಚಿಸಿದಂಗೆ ಆ್ಯಕ್ಷನ್ ತಗೋಬೋದು ನಾವು ಒತ್ತಾಯಪಡಿಸ್ತಾ ಇದ್ದೀವಿ. ಯಾ ಸರ್ ಗೊತ್ತಿಲ್ಲ, ನನಗೆ ಬರಲ್ಲ. ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.